ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ಅರೌಂಡ್ ಬಂದು ಇವಾಗ 4 o'clock ಆಗಿರ್ಬೋದು. ಇವಾಗಿಂದ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ ಅಂದರೆ ಡೈಲಿ ಬ್ಲಾಗ್ ಏನಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನೇನು ಡೈಲಿ ಬ್ಲಾಗ್ ಮಾಡ್ತಿಲ್ಲ. ಏನಕ್ಕಪ್ಪ ಅಂತಂದರೆ ಅದೇ ಡೈಲಿ ಬ್ಲಾಗ್ ನೋಡಿ ನೋಡಿ ನಿಮಗೂ ಬೇಜಾರಾಗಿ ಹೋಗುತ್ತೆ. ಅದು ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಡೈಲಿ ವ್ಲಾಗ್ ಹೆಂಗೆ ಮಾಡಲಿ, ಬರೀ ತಿನ್ನೋದು, ಮಲಗೋದು, ಎದ್ದೇಳೋದು, ವಾಕ್ ಮಾಡೋದು, ಕೂತ್ಕೊಳ್ಳೋದು ಅದೇ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ನ ಅಷ್ಟಾಗಿ ರೆಗ್ಯುಲರಾಗಿ ಮಾಡಲ್ಲ. ಮಾಡ್ತೀನಿ, ಎಷ್ಟು ಬೇಕು ಅಷ್ಟು ಮಾಡಾಕ್ತೀನಿ. ಮತ್ತು ಸುನೀಲ್ ಇರೋದ್ರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟ್ಸು. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ನನ್ನ ಜೊತೆ ಇರೋದು ಅದು ಒಂಥರ ಖುಷಿ ವಿಷಯ ಅಲ್ವಾ. ಸೊ ಹಾಗಾಗಿ ವ್ಲಾಗ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಎಳೀತಾ ಇಲ್ಲ ನನಗೆ. ಸೊ ವ್ಲಾಗ್ಸ್ ಎಲ್ಲ ಕಮ್ಮಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಏನೋ ಒಂಥರ ನನಗೆ ಅವ್ರ ಜೊತೆ ಮಾತಾಡೋದು, ಏನೋ ಖುಷಿಯಾಗಿರೋದು, ಅವ್ರ ಜೊತೆ ಆಟ ಆಡೋದು, ಅವ್ರಿಗೆ ಶಟಲ್ ಬ್ಯಾಟು, ಮಗನ ಜೊತೆ ಹೆಂಗೆ ಆಟ ಆಡ್ತಾರೆ ಹಂಗೆ ನನ್ನನ್ನು ಆಟಾಡಿಸ್ಬೇಕಂತ ಇಷ್ಟ. ಅದು ಆ್ಯಂಡ್ ವಾಕ್ ಹೋಗೋದು ಅವ್ರ ಜೊತೆ, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನಾನು ವೀಡಿಯೋಸ್ ಎಲ್ಲ ಮಾಡೋದು ಮರಿತೀನಿ. ಏನು ನಾರ್ಮಲಾಗಿ ಯಾರು ವಾಕ್ ಹೋಗೋದು, ಎಲ್ಲರೂ ಊಟ ಮಾಡೋದೇ ಒಟ್ಟಿಗೆ ಏನಾದರೂ ಇತ್ತ ಮಾಡ್ಕೋತೀನಿ. ಏನಾದರೂ ಇಂಟ್ರೆಸ್ಟ್ ಇಲ್ವಾ ಅದನ್ನು ಮಾಡಲ್ಲ ನಾನು. ಸೊ ಹಾಗಾಗಿ ಡೈಲಿ ವ್ಲಾಗ್ ನೋಡಿ ನೋಡಿ ನಿಮಗೂ ಬೇಜಾರಾಗುತ್ತೆ. ಇನ್ನು ಮಮ್ಮಿನೂ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತ ವ್ಲಾಗಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ ಅಷ್ಟಾಗಿ, ಅವ್ರನ್ನೂ ವೀಡಿಯೋ ಮಾಡ್ತಾ ಇಲ್ಲ ನಾನು. ಇವತ್ತು ಮಮ್ಮಿ ತಾತ ಅವ್ರ ಮನೆಗೆ ಹೋಗಿದ್ದಾರೆ. ಸುನೀಲ್ ಮತ್ತು ಬುಜ್ಜಿ ಇಬ್ಬರು ಆರಾಮಾಗಿ ಮಲಗಿದ್ದಾರೆ, ಎದ್ದಿಲ್ಲ. ನಾನು ಮಲ್ಕೊಳ್ಳೋಣ ಅಂದ್ಕೊಂಡೆ, ನಿದ್ದೆ ಬರಲಿಲ್ಲ ನನಗೆ. ಸೊ ಅವರು ಹಾಲಲ್ಲಿ ಮಲಗಿದ್ದಾರೆ, ಅಪ್ಪ ಮಗ ಇಬ್ಬರು ಕೂಲರ್ ಆನ್ ಮಾಡಿಕೊಂಡು ಹಾಲಲ್ಲಿ ಮಲಗಿದ್ದಾರೆ. ನಾನು ರೂಮಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಎಷ್ಟೇ ಕಿರ್ಚಿದ್ರು ಇವಾಗ ಅವ್ರು ಎದ್ದು ಬರೋಲ್ಲ, ಅಷ್ಟು ಜೋರಾಗಿ ಕೂಲರ್ ಸೌಂಡನ್ನ ಕೊಟ್ಬಿಟ್ಟು ಮಲಗಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ. ಸೊ ಏನು ಅಂತಂದರೆ ಇದು ಒಂಥರ ಪ್ರ್ಯಾಂಕ್ ಟೈಪನ್ನೇ. ಸೊ ನಾನು ಸುನೀಲ್ ಜೊತೆ ಮಾತಾಡಿಲ್ಲ ಅಂತಂದರೆ ಅವ್ರು ಏನು ಮಾಡ್ಬೋದು ಅಂತ ನೋಡೋಣ. ಸ್ವಲ್ಪ ಟೈಮ್ವರೆಗೂ ಮಾತಾಡಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಏನೆಲ್ಲ ಕಿತಾಪತಿ ಮಾಡ್ತಾರೆ, ಇಲ್ಲ ಕೇಳ್ತಾರ, ಬೈತಾರ, ಇದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಅವ್ರು ನನ್ನ ಜೊತೆ ಮಾತಾಡದೆ ಅಂತೂ ಇರಲ್ಲ, ನಾನು ಅವ್ರ ಜೊತೆ ಮಾತಾಡದೇ ಇರಲ್ಲ. ಸಣ್ಣ ಪುಟ್ಟ ಕಿರಿಕಿರಿ ಆದ್ರೂ ನಮ್ಮ ನಡುವೆ ಅಲ್ಲೇ ಸಾಲ್ವ್ ಆಗಿಬಿಟ್ಟಿರುತ್ತೆ. ಬಟ್ ಇವಾಗ ಲೈವಲ್ಲಿ ಸ್ವಲ್ಪ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ. ನಾನು ಸುನಿಲ್ ಜೊತೆ ಮಾತಾಡಿಲ್ಲ ಅಂದರೆ ಸುನಿಲ್ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ನನಗೂ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ವ್ಲಾಗ್ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಬಟ್ಟೆಗಳಿದೆ, ಮಡಿಸ್ಬಿಡ್ತೀನಿ. ಅಷ್ಟರಲ್ಲಿ ಎದ್ದೇಳ್ತಾರೆ, ಅಲ್ಲಿಂದ ಶುರು ಮಾಡ್ತೀನಿ. ನಾನು ಏನೂ ಮಾತಾಡಲ್ಲ, ಅವ್ರು ಮಾತ್ರ ಮಾತಾಡ್ಬೇಕು ನನ್ನ ಜೊತೆ. ನೋಡೋಣ, ಮಮ್ಮಿ ಕರ್ಕೊಂಡು ಬರೋಕ್ಕೂ ಹೋಗ್ತಾರೆ. ಮಮ್ಮಿ ಬಂದಮೇಲೆ ಅವ್ರಿಗೆ ಹೇಳಿರ್ತೀನಿ, ಇಲ್ಲಾಂದ್ರೆ ಮಮ್ಮಿ ಬೈದ್ಬಿಡ್ತಾರೆ, ನನಗೆ ಬೈತಾರೆ, ಯಾಕೆ ಮಾತಾಡ್ತಾಯಿಲ್ಲ, ಏನಕ್ಕೆ ಹಿಂಗೆ ಆಡ್ತೀಯ, ಹುಚ್ಚಾಟ ಆಡ್ತೀಯಲ್ಲ ನೀನು, ಹುಚ್ಚಾಟ ಮಾಡ್ತೀಯ ಅಂತ ಅಂದ್ಬಿಟ್ಟು. ಸೊ ಮಮ್ಮಿ ಕರ್ಕೊಂಡು ಬರಲಿ, ನಾನು ಹೇಳ್ತೀನಿ, ಆಮೇಲೆ ನೋಡುವ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ. ಎಲ್ಲನೂ ಫನ್ನಾಗಿರುತ್ತಾ ಇಲ್ಲ ಸ್ವಲ್ಪ ಹಂಗಿರುತ್ತಾ ನೋಡಬೇಕು. ಸೊ ಬನ್ನಿ, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಬೇಡ ಥ್ಯಾಂಕ್ ಯು. ನಿಮಗೆ ಬೇಡವಾ ಬಿಸ್ಕೆಟ್? ಬೇಡ ಮಮ್ಮಿ, ನಿನಗೆ ಹೇಳಿದ್ದು ನಾನು. ಹಾಲು ಕೊಡ್ತೀನಲ್ಲ ಅವ್ರಿಗೆ. ಏನೋ ತಂದೆ ಇಲ್ಲ, ಏನು ತಗೊಂಡ್ಬಂದ್ಬಿಟ್ಟಿದ್ದೆ? ಅಲ್ಲ, ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟಿದ್ಯಾ ಅಂತ.
ಏನಮ್ಮ ನೀನೇ ತಿನ್ನು. ಹೌದಾ ಹೋಗ್ಬಾ. ಹೌದಾ ಏನೊಮ್ಮೆ ತರಲೆ ತಗೋಬಾ ಮಗನೇ. ಬೇಡ ನನ್ಗೆ, ನಾ ತಿನ್ನಲ್ಲ ಮಗನೇ. ಅದೇ ಇಟ್ಲಾ ಫ್ರಿಜ್ಜಲ್ಲಿ ಓಯ್ ಏ ಮುದ್ದು ಈಕಾಯ್ತು ಓಯ್ ನೀರು ಬರ್ತಲ್ವ ಬುಜ್ಜು? ಬಂದೆ ಬಂದೆ. ಫ್ರೂಟ್ಸ್ ಎಲ್ಲ ತಗೊಂಡು ಬರ್ತಾರೆ ಇವಾಗ ನೋಡಿ. ಖುಷ್ ಅಲ್ಲೇ ಇಟ್ಟಿದ್ದೀನಿ ನೋಡಿ ನಿನ್ಗೆ. ಹಾಲು ಇಟ್ಟಿದ್ದೀನಿ. ಏಕೆ ಸೈಲೆಂಟ್ ಆಗಿ ಹೋಗ್ತೇನೆ ಬೇರೆ ಎಸ್ಕೇಪ್ ಆದ ಆಮೇಲೆ ಏನಾಯ್ತು? ನಾನು ಕೇಳಿದ್ರೆ ಸೈಲೆಂಟಾಗ ಯಾಕವ? ಸುಮ್ಮನೆ ತಿಂತಾ ಇತ್ತಲ್ಲ ಅದಕ್ಕೆ ಅನ್ಸುತ್ತೆ. ಸುಳ್ಳು ಹೇಳ್ತಿದ್ದೆ. ಇದು
ನೀರು ಕುಡಿಬೇಕಾ? ಅಲ್ಲೇ ಗ್ಲಾಸು ಇದೆ, ಟ್ಯಾಪಲ್ಲಿ ಬರುತ್ತೆ ತಾನೆ. ಮಡಕೆಲಿದೆ ತಗೊಂಡು ಕುಡ್ಕೊಬ್ರು. ಡವ್ ಮಾಡ್ತೀಯಲ್ಲ ಬುಜ್ಜಿ, ಹಂಗೆ ಹೋಮ್ವರ್ಕ್ ತಗೊಂಬ. ನಾನು ಆಟ ಸರಿ ಹೋಗಾಯ್ತು, ಕುಡಿ ಹೋಗು. ಅಡುಗೆ ಏನು ಮಾಡೋಣ? ನನ್ನ ನೋಡ್ಕೊಂಡಾಗ್ತಾರೆ. ಯಾಕೆ ಏನಾಯ್ತು ಹಿಂಗಂದ್ರೆ? ಎಗ್ ಫ್ರೈಡ್ ರೈಸಾ? ಅವ್ಳು ಕೇಳಿದ್ ನನ್ನನ್ನು, ಮಮ್ಮಿ ನೀನು ಯಾಕೋ ಮಾತಾಡ್ದಿಲ್ಲ, ಏನಾಯ್ತವ ಹಿಂಗಂದ್ರೆ? ಮಾತಾಡ್ತಿದ್ದೀನಲ್ಲ ಅವಾಗಿಂದ. ಯಾರೊಂದಿಗೆ? ನಿಮ್ಮೊಂದಿಗೆ ಕೇಳ್ತಿರೋ ಸುನಿ ಮಾತಾಡ್ತಿರೋದು, ಸುನಿ ಜೊತೆನಂತ. ಏನಾಯ್ತು? ನಾನು ಊರ್ಗೋಗಿದ್ ಬರೋ ಗಂಟ ಫ್ರೂಟ್ ಯಾರು ಬಿಡಿಸ್ಕೊಟ್ಟವ್ರು? ಮತ್ತೆ ಏನಕ್ಕೆ ಮಾತಾಡ್ತಿಲ್ಲ? ಏನಾಯ್ತು? ಜಗಳ ಮಾಡಿದ್ರ? ಜಗಳ ಆಡಿದ್ರ? ಹೊಡೆದಾಡಿದ್ರ? ಯಾವಾಗಲೂ ಜಗಳ ಮಾಡಲ್ವಲ್ಲ, ಯಾಕೆ? ಏಕೆ ಏನಾಯ್ತು? ಹಂಗೆಲ್ಲ ನಾನು ಮನ್ಗಿದ್ದಾಗ ಅಪ್ಪನ ಹತ್ರ ಅಪ್ಪನ ಮೇಲೆ ಕಾಲಾಗ್ತಿದ್ದೆ, ಅಮ್ಮಂಗೆ ಟಚ್ ಆಯ್ತಾಯ್ತು. ಅದಕ್ಕೆ ಕೋಪ ಮಾಡ್ಕೊ. ಅಮ್ಮ ಮಾತಾಡ್ತಿಲ್ಲ, ಅದಕ್ಕೆ. ಅಪ್ಪನ ಮೇಲೆ ಕಾಲಾಗ್ತಾ ಇದ್ದ, ಅವನ ಕಾಲು ನನ್ನ ಹೊಟ್ಟೆಗೆ ಟಚ್ ಆಯ್ತಾ ಇತ್ತು. ಅದಕ್ಕೆ ಅಪ್ಪನ್ನೇ ಮಾತಾಡ್ಸಲ್ಲ. ಗುಡ್. ಏನಪ್ಪ? ಏನಾಯ್ತು ಪುಟ? ಏನಕ್ಕೆ ಸುನಿ ಜೊತೆ ಮಾತಾಡ್ತಿಲ್ಲ? ಸುಮ್ಮನೆ ಫ್ರಾಂಕ? ಅಯ್ಯೋ ತರ್ಲೆ ನನ್ನ ಮಗಳೇ. ಮಾವನ್ ಕೊಡ್ಬೇಡ, ಮಾವನ್ ತಿನ್ನೋದಕ್ಕಾನೆ. ನಾನು ಕಷ್ಟಪಟ್ಟು ತಂದಿಲ್ಲ, ನಮ್ಮಪ್ಪ ದುಡ್ಡಿಲ್ಲ, ಬನ್ನಿ ಜಮ್ಮ. ಯಾಕಮ್ಮ ನೀನು ಬರೀ ತಗೊಂಡು ಮಾರ್ಬಿಡು. ಇದನ್ನು ನಾನು ತಿನ್ಕಲ್ಲ. ಒಂದು ತಿನ್ನು ನೀನು, ಒಂದು ಎತ್ತಿಡು. ಇದು ತಿಂತೀನಿ, ನೀನು ಕೊಟ್ಟಿದ್ದಲ್ಲ. ಏನೇ ಅದು ನಿಮ್ಮಿಬ್ಬರ ಮಧ್ಯೆ ವಾರ ನಡೀತದೆ? ನಾನು ವಾರ ನಡೀತಿರೋದು ಅಲ್ಲಿ ಮಾತ್ರ ಅಂದ್ಕೊಂಡೆ, ಇಲ್ಲಿ ನಮ್ಮನೇಲಿ ವಾರ ನಡೀತದಲ್ಲ, ಯಾಕೆ? ಏನಪ್ಪ ಆಯಿತು? ಇನ್ನೂ ಗೊತ್ತಿಲ್ವಾ? ಹೇಳು. ನೀರೋ ಓಕೆ, ಈ ರೇಂಜ್ ಪೂರೈಸ್ತಾಳೆ. ಯಾಕೆ ಏನೈತೆ? ನಾನು ಮಾತಾಡಬಾರ್ದಂತೆ ನಿಮ್ಮಿಬ್ಬರ ಮಧ್ಯೆ. ಅವರೇ ಹೇಳ್ತಾರೆ. ನೀವೇ ಹೇಳಿ. ನನ್ಗೆ ಗೊತ್ತಿರುತ್ತೆ, ಹಿಂಗೆ ಕೊಬ್ಬು ಮುನ್ಸ್ಕೊಂಡ್ರೆ ಹಿಂಗೆ ನಾನು ಮಾಡ್ತೀನಿ. ಏಯ್ ಓ ಪಾಪು ಕಾಲಾಗ್ತಂತಲ್ಲ, ಅದಕ್ಕೆ ಪಾಪ ನೋಡ್ಕೊಂಡಿದ್ದೀನಿ. ಅವನು ಹೇಳ್ತಾರೆ ನೀನು ನಿಮ್ಮಪ್ಪನ ಮೇಲೆ ಕಾಲು ಹಾಕೊಂಡ್ರೆ ನಾನೇನಕ್ಕೆ ಕೋಪ ಮಾಡ್ಕೊಳ್ತೀನಿ? ನಿಮ್ಮಪ್ಪನ ಮೇಲೆ, ನಿನ್ನ ಮೇಲೆ ತಾನು ಕೋಪ ಮಾಡ್ಕೋಬೇಕು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನಿನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ಈಗ ನಿಮ್ಮ ಪಪ್ಪನ ಜೊತೆ ಕೋಪ ಮಾಡ್ಕೊಂಡಿದ್ದೀನಿ, ಪಪ್ಪನ ಜೊತೆ ಮಾತಾಡಲ್ಲ. ಯಾಕೆ? ನಿಂಗೆ ಯಾಕೆ? ಬೆಳಗ್ಗೆ ಎತ್ತನೇ ಕೋಪ ಮಾಡ್ಕೊಂಡಿದ್ದಾರೆ. ಎದ್ದಿದ ತಕ್ಷಣ ಸುಮ್ಮನೆ ಆ್ಯಕ್ಟ್ ಮಾಡ್ತೈತಮ್ಮ. ಕರೆಕ್ಟ್ ಆ್ಯಕ್ಟ್ ಮಾಡ್ತಿರಲ್ಲ. ಎದ್ದೋಗ್ತೀನಿ ನಾನೀಗ ಬುಜ್ಜಿ. ಸೀರಿಯಸ್ ಆ್ಯಕ್ಟ್ ಮಾಡ್ತಿದ್ದೇನೆ ನಾನು. ಇಲ್ಲಮ್ಮ, ಮಾತಾಡ್ತಿರಲ್ಲ ಮಮ್ಮ. ನಾನು ಟೀ ಕಳಿಸ್ಬೇಕು, ಮಾತಾಡಿಲ್ಲ. ಟೀ ಕುಡಿಯೋದು ಮಾತಾಡಿಲ್ಲ. ಮಾತಾಡ್ತೀರಿ, ಬರ್ತೀನಿ. ಒಂದೇ ನಿಮಿಷ ಬರ್ತೀನಿ. ಮಾತಾಡು. ಈಗ ನೀನು ನಿಮ್ಮ ಪಪ್ಪ ಏನು ಮಾಡಿದ್ದೀರಾ ಅಂತ ಮಾತಾಡಿಲ್ಲ. ಕರ್ಕ ಬಾ ಮಮ್ಮನ್ನ. ಏನಾಯ್ತು ನಿಮ್ಮನೆ? ಏನಾಯ್ತು ಮಮ್ಮ? ನಿಂಗೆ ನೀನೇ ಹೇಳೋದು ಏನಕ್ಕೆ ಅಂತ. ನನಗೆ ಗೊತ್ತಿರುತ್ತೆ, ಹೇಳ. ಅಮ್ಮ ಏನು ಮಾಡ್ತಾ ಹೇಳಮ್ಮ? ಹೇಳಪ್ಪ, ಪಾಪ ಏನು ಮಾಡ್ತೀವಿ? ಪಪ್ಪ ಏನು ಮಾಡ್ತು? ನಾನು ಹೇಳಲ್ಲ, ನಾನು ಮಾತಾಡಲ್ಲ. ಹೇಳು. ಹೇಳುತ್ತಿಲ್ಲ. ನಾನು ಮಾತಾಡಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವಿಬ್ರು? ಇಲ್ಲಾಂದ್ರೆ ನಿಂಗೆ ಬಾಯಿ ಮುಚ್ಚಿಬಿಡ್ತೀನಿ, ಮೂಗು ಮುಚ್ಚಿಬಿಡ್ತೀನಿ.
ನಾನು ಮಾತಾಡಲಿಲ್ಲ ಅಂದರೆ ಏನು ಮಾಡ್ತೀರಾ? ಮಾತಾಡಿದ್ರೆ ಮುದ್ದಾಗಿ ಮುದ್ದು ಮಾಡ್ತೀವಿ ಅಂತ ಹೇಳಿ. ಮುದ್ದಾಗಿ ಮುದ್ದು ಮಾಡ್ತೀನಿ. ಬೈಲೆ ಅದು ಬೈಲೆ ನಿಂಗೆ ನಾನು ಮಾತಾಡಲಿಲ್ಲ ಇಲ್ಲ ಅಂದರೆ ಬೈಲೆ. ನಿಂಗೆ ನಾನು ಮಾತಾಡಲಿಲ್ಲ ಅಂದರೆ ಖುಷಿ ಅಲ್ವ ನಿನಗೆ ನಿಮ್ಮ ಅಪ್ಪಗೆ ನಾನು ಬೈಯಲ್ಲ ಅಂತ? ಮಾತಾಡ್ರು ಖುಷಿ, ಮಾತಾಡಲಿಲ್ಲ ಅಂದ್ರೂ ಖುಷಿ. ಅದಕ್ಕೆ ನಾನು ಖುಷಿ ಮಾತಾಡಿಲ್ಲ ಅಂದ್ರೂ ಇದ್ರೆ ಖುಷಿ ಅಲ್ವಾ? ಮಾತ್ರ ಖುಷಿ ಅನ್ಬೇಕು. ಅವ್ವ ನಿಮ್ಮ ಅಪ್ಪಂಗಂತೂ ಒಳೊಳಗೆ ಇನ್ನೂ ಖುಷಿ. ಹಬ್ಬ ಅವಳಂತೂ ಮಾತಾಡ್ತಾ ಇಲ್ಲ ಇವಾಗ. ಅಮ್ಮ ನಾನು ಸೈಕಲ್ ಹೊಡೆದು ಕಾಲು ನೋಯ್ದುಬಿಟ್ಟಿದೆ. ಈಗ ಸುಮ್ಮನೆ ಇದ್ಬಿಟ್ಟು ನಂಗೆ ಕೋಪ ಬರ್ಸ್ಬೇಡ ನೀನು. ಹೌದು, ಕಾಲಿನ ಮಸಾಜ್ ಮಾಡ್ಕೊತೀನಿ. ನಿಮ್ಮ ಪಪ್ಪಂಗೆ ಖುಷಿ ಖುಷಿ ನಾನು ಮಾತಾಡಲಿಲ್ಲ ಅಂದರೆ ಹಬ್ಬ ಬೈಯಲ್ಲ ಇವಳಿಗ, ಏನು ಮಾತಾಡಲ್ಲ ಏನು ಕೇಳಲ್ಲ ಅಂತ. ಅಲ್ಲ ಚಂಡಿ ಚಾಮುಂಡಿ ಯಾಕೋ ಮುನ್ಸ್ಕೊಂಡವಳೆ ಇನ್ನು ಯಾವ ರೀತಿ ಬೈದಾಳೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಚಕ್ಲಿ ತರ ಇದ್ಬಿಡು ನೀನು. ನೀನು ಚಕ್ಲಿ ಥರ ಸೈಲೆಂಟ್ ಆಗಿದ್ಬಿಡು. ಯಾವ ಥರ ರಿಯಾಕ್ಷನ್ನು ನಾನು ಮಾತಾಡಿದ್ರೆ ಅಂತ ಆ ಥರ ಒಂದು ಒಪಿನಿಯನ್ ಕೊಟ್ಟಿದೆಯಾ? ತಪ್ಪು ಮಾಡಿದ್ರೆ ಗದ್ದು ಮಾತು ಮುನ್ಸ್ಕೊಂಡು ಅಪ್ಪ ನಿನ್ ತಪ್ಪೇ ಮುನ್ಸ್ಕೊಂಡು ನಿನ್ ತಪ್ಪು. ಮುನ್ಸ್ಕೊಂಡು ಸುಮ್ಮನೆ ಅದೇನಂದಂಗೆ ಮಾತಾಡದೆ ಇರ್ತಾರೆ. ಅದು ನಿಜ ಇರ್ಬೇಕಂದ್ರೆ ನಿಜವಾದ ಲೈಫಲ್ಲ, ನಿಜವಾದ ಏನು ಮಾಡೋಕ್ಕೆ ಸಾಧ್ಯ? ಯಾರಾದರೂ ಅಷ್ಟೇ. ನಾನು ಹಿಂಗೆ ಇರ್ತೀನಿ ನಿನ್ನ ಮೇಲೆ, ನಾನು ಮಾತಾಡಲ್ಲ ನಾನು. ಅದಕ್ಕೆ ಏನಾದರೂ ಹೇಳ್ಬೇಕು ತಾನೆ, ಸುಮ್ಮನೆ ಹೇಳ. ನೀನು ಮಾತಾಡಿದ್ರೆ ಇರೋಕ್ಕೆ ಕಷ್ಟ ಕಣಲ್ವಾ ಚಿನ್ನ? ಇನ್ನು ಯಾರಿಗೂ ಮಾತಾಡೋಕೆ ಒಬ್ಬಳೇ ಮಾತಾಡಬೇಕು, ಇಲ್ಲಾಂದ್ರೆ ಹಿಂಗೆ ಮುದ್ದು ಪದ್ದು ಹೇಳುತ್ತೆ ಪಾಪ ಕಷ್ಟಪಡ್ತೀವಿ, ಪಾಪ ನೀನು ಜಾಸ್ತಿ ಖರ್ಚು ಮಾಡ್ಬೇಡ ಅಂದ್ಬಿಟ್ಟು ಹೋದಾಗೆಲ್ಲ ಹೇಳೋದು. ಲಾಸ್ಟ್ ತಿರುತ್ತೆ ಸುಮ್ಮನೆ ಪಾಪ ಜಾಸ್ತಿ ಖರ್ಚು ಮಾಡ್ಬಿಟ್ನಾ, ಸಾರಿ ನಾನು ನೆಕ್ಸ್ಟ್ ಕೇಳೋದು ಪಾಪ. ಓಹೋ ಮನೇಲಿ ಹಂಗೆ ಹೇಳೋದು. ಅಪ್ಪ ನಂಗೆ ಹಂಗೆ ಅನ್ನಿಸ್ತಾ ಇದೆ. ಭಯಕ್ಕೇನ ಅದು ಹಂಗೆ ಹೇಳ್ಬಿಡು. ಒಟ್ಟಲ್ಲಿ ಏನಂತ ಏನು ಕಿರೀಟ್ ಇನ್ನೂ ಚೆನ್ನಾಗಿ ಕೊಡ್ತಿರ್ಬೇಕಾದ್ರೆ ನಾನು ನೀವು ಆ್ಯಕ್ಟಿಂಗ್ ಮಾಡಲಿ ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಬೇಜಾರಾಗಿದೆ, ಅದಕ್ಕೆ ನಾನು ಬೇಜಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇನು ಮಾಡಲಿ? ಈಗ ಉಂಟಾ ಬೇಜಾರಾಗಿ? ಸರಿ ಬಿಡೋದು ಇರಲಿ. ಏನಮ್ಮ ಫೀಲಿಂಗು ಬಂದರೆ 2 ಥರ 3 ಥರ ಬರಬೇಕು. ಒಂದು ಬಂದ್ಬಿಟ್ಟಿದ್ದಾನೆ, ಇಲ್ಲ ನಿನಗೇನಾದ್ರು ಅಂದರೆ ನಾನೇನಾದ್ರು ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ವಾ, ಸ್ಪಂದಿಸ್ತಾ ಇಲ್ವಾ, ಇಲ್ಲ ಅಕಸ್ಮಾತ್ ನಂಗೆ ಕಷ್ಟ ಖುಷಿ ನಮ್ಮ ಜೊತೆ ಅಕಸ್ಮಾತ್ ಬಂದಲ್ಲಿ ನಿಮ್ಮ ಜೊತೆ ಟೈಮ್ ಕೊಡೋಕ್ಕಾಗ್ತಿಲ್ವಾ, ಅದು ಪ್ರಾಬ್ಲಮ್ ಇದ್ರೆ ಹಂಗಂತ ಹೇಳಿ. ಏನಿದ್ರು ಇನ್ನೂ 4-5 ದಿನಕ್ಕೆ ಖುಷಿನ ಎಂಜಾಯ್ ಮಾಡಿ ಖುಷಿ ಇದೆ. ಎಲ್ಲ ಥರ ಮಾತಾಡ್ಸ್ಕೊಂಡು ಪ್ರತಿಯೊಂದು ನಿನ್ನ ಜೊತೆ ಇರ್ತೀನಿ, ನಿನ್ನ ಜೊತೆ ಊಟ ಮಾಡ್ತೀನಿ, ಎದ್ದಿ ನಂಗೆ ಎಲ್ಲ ಥರ ಬೇಕು ಅಂತೆಲ್ಲ ಕೂಡ ಹೇಗೆ ಫೀಲಿಂಗ್? ಆ ಥರ ಯಾವ ಥರ ಫೀಲಿಂಗ್? ನಿಮಗೆ ಫೀಲಿಂಗ್ ಆಯ್ತಲ್ಲ ನಾನು ಮಾತಾಡ್ತಲ್ಲ ಅಂತ? ಅದಕ್ಕೆ ಫೀಲಿಂಗ್ ಆಗ್ತಿರೋದಕ್ಕೆ ನಾನು ಕೇಳ್ತಿರೋದು, ಏನಕ್ಕೆ ಫೀಲಿಂಗ್ ಮಾಡ್ಕೊಂಡಿದ್ದೀಯ ಪುಟ್ಟು ಅಂತ. ನಾನು ಇಷ್ಟ, ನಂಗೆ ನಾನು ಫೀಲಿಂಗ್ ಆಗ್ತಿರೋದಕ್ಕೆ ನಾನು ಹೇಳ್ತಿರೋದು. ಇಲ್ಲ ನಿನಗೆ ಅಕಸ್ಮಾತ್ ಇಷ್ಟೆಲ್ಲ ಇದ್ದು ಅಕಸ್ಮಾತ್ ಇದಕ್ಕಿದಂಗೆ ಫೀಲ್ ಮಾಡ್ಕೊತಿದ್ರೆ ಏನಾದ್ರು ಒಂದು ಫೀಲಿಂಗ್ ಮಾಡ್ಕೊಳ್ಳೋ ಕಾರಣ ಇರಬೇಕಲ್ಲ. ಸುಮ್ಮನೆ ಯಾರು ಫೀಲ್ ಮಾಡ್ತಾರೆ ಇಲ್ಲ ಪಾಪಿ ಹೇಳ್ತಿದ್ಯಾ, ಪಾಪಿನ ಹೆಂಗೆ ಖುಷಿಯಿಂದ ಇರ್ಬೇಡ ಮಾತಾಡ್ಬೇಡ ಅಂತ ಹೇಳ್ತಾರೆ. ಏನು ಮಗನೇ ಈಗ ನೀನು ಡಿಶನ್ ಮಾಡ್ತಿದ್ಯಾ? ಪಾಪ ಮಲ್ಕೊಂಡಿದ್ಯಲ್ಲ. ಮಲ್ಕೊಂಡಿದೆ ಹೇಳಿ ಈಗ. ನಾನು ಮಾತಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಅದು ಹೇಳಿ, ಅದಕ್ಕೊಂದು ಕೂತ್ರ ಕೊಡಿ ಅಷ್ಟೇ, ನಾನು ಹೇಳ್ತೀನಿ ಮುಂದಕ್ಕೆ. ನೀನು ಮಾತಾಡಿನಂತೆ ಹೃದಯನೇ ನಿಂತೋಗುತ್ತೆ, ಹಾರ್ಟ್ ಬೀಟ್. ಚೆನ್ನಾಗೇನೆ ಆಟ ಆಡ್ಕೊ ಬಂದ್ಬಿಟ್ಟು ಮಗನ ಜೊತೆ ಹೋಗ್ಬಿಟ್ಟು. ಇಲ್ಲ ನಿಜ ಆಟ ಆಡ್ಕೊ ಬಂದಿದ್ದು, ಅವನಿಗೊಂದು ಟೈಮ್ ಕೊಡ್ಬೇಕಲ್ವಾ. ಫಾದರ್ ಮೇಲೆ ಅಕಸ್ಮಾತ್ ನಾಟಕ ನೋಡಿ ಹೆಂಗ್ ಬರ್ತಿದ್ದು ಅಂತ. ಅಮ್ಮ ನಮ್ ಸರು ನನ್ನ ಕೈನೇ ಹಿಂಗ್ ಮಾಡ್ತಾ ಇದ್ರು, ನೋಡ್ತೇನೆ ಬರ್ತಾ ಇಲ್ಲ. ಬೇಜಾರಾಯ್ತಾ ಖುಷಿ ಆಯ್ತಾ ನಾನು ಮಾತಾಡ್ದಿರೋಕ್ಕೆ? ಅಯ್ಯಪ್ಪ ತುಂಬ ಬೇಜಾರು. ನಮ್ಮ ಮಮ್ಮಿ ಮುಂದೆ ಕರೆಕ್ಟಾಗಿ ಹೇಳ್ಬೇಕು, ಆಡಿಯನ್ಸ್ ಮುಂದೆ ಕರೆಕ್ಟಾಗಿ ಹೇಳ್ಬೇಕು. ಇವಾಗ ಎಷ್ಟು ಅವರಿಂದ ಮಾತಾಡಿಲ್ಲ ನಾನು? 3 hours. ಮನುಷ್ಯನಿಗೆ ಅಂದರೆ ಯಾರೇ ಆದರೂ ಅಷ್ಟೇ, ಅಂದರೆ ಹತ್ರ ಅಂದರೆ ಲೈಫಲ್ಲಿ ಹತ್ರ ಆದವರು, ಹೃದಯಕ್ಕೆ ಹತ್ರ ಆದವರು, ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಸನಿಹಕ್ಕೆ ಬೇಕು ಅಂದವರು ಮಾತಾಡಲಿಲ್ಲ ಅಂದರೆ ಅಕಸ್ಮಾತ್ ಏನೋ ಒಂಥರ ಹಾರ್ಟಲ್ಲಿ ಉಸಿರೇ ನಿಂತೋದಂಗೆ ಆಗ್ಬಿಡುತ್ತೆ. ಹಾಟಲ್ಲಿ ಉಸಿರು, ಆ ಉಸಿರು ಕೂಡ ಹಂಗೆ ನನಗೂ ಕೂಡ ಅದೇ ಅನಿಸುತ್ತೆ. ಯಾಕಪ್ಪ ನನಗೆ ಆಶ್ಚರ್ಯ, ಯಾಕಪ್ಪ ಏನು ಆಗಿದೆ ಅಂತ ಈ ಥರ ನನಗೆ ಎದ್ಬಿಟ್ಟು ಎದ್ದಿದ್ದೀನಿ, ಎದ್ಮೇಲಿಂದ ಮಾತಾಡ್ತೇನಿಲ್ಲ ಅಂತ. ಸೊ ಈ ಥರ ಅಂದರೆ
ನನಗೆ ಒಂಥರ ಫೀಲಿಂಗ್ ಆಗ್ತಿಲ್ಲ, ಏನು ಮಾತಾಡ್ತಿಲ್ಲ, ಏನಿಲ್ಲ, ಎಂತ ಆಯ್ತು, ಏನಾಯ್ತು ಘೋಷಣೆ ಮಾಡಿದ್ರು. ನನಗೆ ಲಾಸ್ಟಲ್ಲಿ ಈಗಲೂ ಅಂದರೆ ಈ ಥರನೂ ಕೂಡ ಅಕಸ್ಮಾತ್ ಇದ್ದರೆ ಯಾವ ಥರ ಅಂದರೆ ಒಂದು ಫೀಲ್ ಕೊಡುತ್ತೆ ನನಗೆ. ಹೆಚ್ಚಾಗಿ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನನಗೆ ಅಂದರೆ ನಾವು ದೂರ ಇದ್ದು ಅಲ್ಲೂ ಕೂಡ ನೀವು ಕಾಲ್ ಎತ್ತಿಲ್ಲ ಅಂದರೆ ಪಿಕ್ ಮಾಡಿ ಅಂದರೆ ತುಂಬ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಇನ್ನೂ ಕೂಡ ಜಾಸ್ತಿ ಟೆನ್ಷನ್ ಅಂದರೆ ಒಂಥರ ಏನಪ್ಪ ಎಂತ ಅಂತ ಇದಾಗುತ್ತೆ. ಅದರಲ್ಲಿ ಇಲ್ಲೇ ಎತ್ಕೊಂಡು ಜೊತೆಲಿದ್ರು ಕೂಡ ಅಕಸ್ಮಾತು ಅಂದರೆ ಮಾತಾಡಿಲ್ಲ ಅಂದರೆ ಹತ್ತಿರದಲ್ಲಿದ್ರು ಕೂಡ ಇದಾಗಿಲ್ಲ ಅಂದರೆ ಯಾವ ಥರ ಅಂದರೆ ಸೇಮ್ ಅದೇ ಫೀಲಿಂಗು. ಬಟ್ ಎರಡೂ ಕೂಡ ಫೀಲಿಂಗ್ಸಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟ್ ಇದೆ. ಫೀಲ್ ಆಯ್ತಾ? ಯಾ ಈಗ ಹೇಳು, ನೀನು ಏನಕ್ಕೆ ಮಾತಾಡಿಲ್ಲ ಅಂತ. ನಾನಾ ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಅಂತ. ಪ್ರ್ಯಾಂಕ್ ಮಾಡೋಕ್ಕೋಸ್ಕರ ಎಷ್ಟೊತ್ತ ತರಿಸ್ತಾ ಕಳ್ಳಿ ನಾ ಏನಪ್ಪ ಅಂದ್ಕೊಂಡಿದ್ದೆ. ಅವ್ರಿಗೆ ನಾನೇನು ಮಾಡೇ ಇಲ್ಲ. ಮಲ್ಗಿದ್ದೆದ್ದವನ್ಗೆ ಯಾಕೆ ಈ ಥರ ಚೆನ್ನಾಗಿ ಐಸ್ ಕ್ರೀಮ್ ತಂದು ಕೊಟ್ಟಿದ್ದೀನಿ, ಎಗ್ ಪಫ್ಸ್ ತಂದು ಕೊಟ್ಟಿದ್ದೀನಿ. ಅಯ್ಯೋ ಎಲ್ಲ ತಿಂದ್ಬಿಟ್ಟು ಕೂತಿದ್ರ, ಇಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ತಂದು ತಿಂದ್ರೆ ನೀವು. ಯಾರೋ ಕಮೆಂಟ್ ಮಾಡಿದ್ರು, ಬರೀ ವ್ಲಾಗೇ ಮಾಡ್ತಿರಲ್ಲ, ವ್ಲಾಗಲ್ಲಿ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಮಾತ್ರೆ ತಿನ್ನೋದು, ಊಟ ತಿನ್ನೋದು ಅದೇ ಮಾಡ್ತೀರಾ, ಏನಾದರೂ ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ ಡಿಫ್ರೆಂಟಾಗಿ ಮಾಡಿ ಅವ್ರ ಜೊತೆ ಮಾತು ಬಿಟ್ಬಿಡಿ ನೋಡೋಣ ಒಂದಿನ ಅಂದಿದ್ರು. ಒಂದಿನ ಮಾತಾಡಿರಲಿಲ್ಲ ಅಂದಿದ್ರೆ ಬೆಳಗಿನ ಸಂಜೆವರೆಗೆ ತಲೆ ಕೆಟ್ಟೋಗಿರೋದು. ತಲೆ ಕೆಟ್ಟೋಗಿ ಮಾಮೂಲಿ ಒಂಥರ ತುಂಬ ಟೆನ್ಷನ್ ಆಗಿರೋದು. ಟೆನ್ಷನ್ ಮಾಡ್ಕೊಂಡು ಪಾಪ ನಿದ್ದೆ ಇರೋದಿಲ್ಲ. ಅವತ್ತು ನೈಟ್ ನಿದ್ದೆ ಇರೋದಿಲ್ಲ, ಕರೆಕ್ಟಾಗಿ ಊಟನೂ ಮಾಡೋದಿಲ್ಲ. ಸೊ ಬೇಜಾನ್ ಥರ ಇನ್ನೂ ಕೂಡ ವಿವಿಧ ರೀತಿ ಕೂಡ ಇದಾಗಿರೋದು. ಸೊ ಅಷ್ಟೆಲ್ಲ ಬೆಳಗ್ಗೆ ರ್ಯಾಂಕ್ ಮಾಡಿದೆ. ಒಂದು ಟೈಮ್ ಒಂದು ಗಂಟೆ ಮಾಡಲಿ 2 ಗಂಟೆ ಮಾಡಲಿ ಅದು ಒಂದು ದಿನ ಪೂರ್ತಿ ಇದ್ದಂಗೂ ಕೂಡ ಒಂದು ಲೈಫಲ್ಲಿ ಯಾವುದೇ ಥರ ಖುಷಿ ಇರಬೇಕು. ಗಂಡ ಹೆಂಡತಿ ಇದೆಲ್ಲ ಒಂದು ಮಗ ತರಗ ಅಂತಾರೆ. ಹಂಗೆ ಯಾವುದೇ ಒಂದು ಕೆಲಸ ಆಗ್ಬೋದು ಜೀವನದಲ್ಲಿ ಏನಾದರೂ ಕೂಡ ಸಮಯಕ್ಕೆ ಮಾತ್ರ ಸೀಮಿತಾಗಿದ್ರೆ ಚೆಂದ, ಆಮೇಲೆ ಚೆನ್ನಾಗಿರ್ಬೇಕು. ಅದೇ ಲೈಫ್, ಅದೇ ಲೈಫ್. ವೀಡಿಯೋಗೋಸ್ಕರ ಮಾಡಿದ್ದಷ್ಟೇ. ವೀಡಿಯೋಗೋಸ್ಕರನೇ ಇರಲಿ. ಬಟ್ ನನಗೆ ಗೊತ್ತಿತ್ತು ವೀಡಿಯೋಗೋಸ್ಕರ ಏನಪ್ಪ ಇದ್ದಕ್ಕಿದ್ದಂಗೆ ಇದು ಮಾಡ್ತಾರೆ ಅಂದಾಗ ಏನೋ ಒಂಥರ ಮನ್ಸಿಗೆ ಅನಿಸ್ತು. ಬಟ್ ಆದರೂ ಎಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಲ್ವಾ? ತಪ್ಪು ಅಂದರೆ ಮನುಷ್ಯನಿಗೆ ಗೊತ್ತಿಲ್ಲ. ಅಮ್ಮನಿಂದ ಆದರೂ ಕೂಡ ಅಕಸ್ಮಾತ್ ಯಾಕೆ ಏನಾದ್ರು ಕಾರಣ ಇರೋದು ಬಸ್ರಿ ಬೈಕ್ ಅಂದಮೇಲೆ ಅಕಸ್ಮಾತ್ ತಿನ್ನಬೇಕು ಅನ್ಕೊಂಡಿಲ್ಲ, ತಿನ್ನಕ್ಕೆ ತಂದಿಲ್ವೇನೋ, ಇದ್ರು ಅಕಸ್ಮಾತ್ ನನ್ನಲ್ಲಿ ಏನೋ ಬೇರೆ ಏನಾದ್ರು ಎಲ್ಲ ಮಾಡಿದ್ರು ಅಕಸ್ಮಾತ್ ಒಂದು ಮನೆ ಮಾಡಿದ್ರು ಅಕಸ್ಮಾತ್ ಅನಿಸ್ತಾ ಇರುತ್ತಲ್ವ. ಅದನ್ನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ, ಗಂಜಿರು ಹೆಂಡ್ತಿನ ಮನಸ್ಸನ್ನು. ಸೊ ಅದೇ ಒಂದು ಲೈಫಲ್ಲಿ ಪಾಠ ಕಲಿಸೋದು. ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮ್ಮ ಆಸೆನ ತೀರಿಸಿದ್ದೀನಿ.